ಎಲ್ಲರಿಗೂ ನಮಸ್ತೆ. ಹಲವಾರು ದಿವಸಗಳಿಂದ ದೀಪು ಶೆಟ್ಟಿಗರ್ ಅವರ ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ. ಯಾರ ಮೇಲೆ ಗೂಬೆ ಕೂರಿಸ್ತಾರ, ಯಾರ ಬಗ್ಗೆ ಮಾತಾಡ್ತಾರ ಎಂದು ತಿಳಿಯುವುದೇ ಇಲ್ಲ. ಇವತ್ತು ದೀಪು ಶೆಟ್ಟಿಗರ್ ಅವರ ಪರಿಸ್ಥಿತಿ ನೋಡಿ ನನಗೆ ಆತಂಕವಾಯಿತು. ದೀಪು ಶೆಟ್ಟಿಗರಿಗೆ ಹುಚ್ಚಿಡ್ದಿದ್ದ ಅಥವಾ ಹುಚ್ಚರಂತೆ ಆ್ಯಕ್ಟ್ ಮಾಡ್ತಾರ ಗೊತ್ತಾಗುವುದಿಲ್ಲ. ದೀಪು ಶೆಟ್ಟಿಗರ್ರವರೇ, ಹೀಗೇನೆ ನೀವು ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಹುಚ್ಚು ಹಿಡಿಯುವುದು ಖಂಡಿತ. ಯಾವುದೇ ಧರ್ಮಗಳನ್ನು ನೀವು ಅವಹೇಳನಕಾರಿ ಮಾಡಬೇಡಿ. ಎಲ್ಲ ಧರ್ಮಗಳಲ್ಲೂ ಅದ್ಭುತಗಳು ನಡೀತದೆ. ಕ್ರೈಸ್ತ ಧರ್ಮದಲ್ಲೂ, ಹಿಂದೂ ಧರ್ಮದಲ್ಲೂ, ಮುಸ್ಲಿಂ ಧರ್ಮದಲ್ಲೂ ಅದ್ಭುತಗಳು ನಡೀತದೆ. ದೇವರು ಎಲ್ಲರಿಗೆ ಅವರ ಕೃಪೆಯಿಂದ ಗುಣಪಡಿಸುವ ಶಕ್ತಿ ಎಲ್ಲ ದೈವಸ್ಥಾನದಲ್ಲೂ ದೇವಸ್ಥಾನಗಳಲ್ಲೂ ಇದೆ. ಉದಾಹರಣೆಗೆ ಹೇಳುವುದಾದರೆ, ಕೊರಗಜ್ಜನ ಕಟ್ಟೆಯಾಗಲಿ, ಹಲವಾರು ದೇವಸ್ಥಾನಗಳಾಗಲಿ, ದೈವಸ್ಥಾನಗಳಾಗಲಿ, ದರ್ಗಾಗಳಾಗಲಿ, ಚರ್ಚುಗಳಾಗಲಿ, ಅವರ ಅಲ್ಲಿಯ ಮುಕ್ರಿಗಳಾಗಲಿ, ಫಾದರ್ಗಳಾಗಲಿ ಅಥವಾ ಸ್ವಾಮೀಜಿಗಳಾಗಲಿ ದೇವರ ಕೃಪೆಯಿಂದ ಗುಣಪಡಿಸುವ ಶಕ್ತಿ ಇರುತ್ತದೆ. ಹಾಗೆ ಹೇಳಿ ಎಲ್ಲರಿಗೂ ಗುಣಪಡಿಸಲು ಆಗ್ತದ ಎಂದು ಕೇಳಿದರೆ ಅದು ಆಗುವುದಿಲ್ಲ. ಆದರೆ ನೀವು ಯಾವುದೋ ಒಂದು ವಿಡಿಯೋಗಳನ್ನು ಹಾಕಿ ಯಾವುದೋ ಧರ್ಮವನ್ನು ಅವಹೇಳನಕಾರಿ ಮಾಡಿ ಹೇಳಿ ನೀವು ಹುಚ್ಚರಂತೆ ನಾಟಕ ಆಡುವಾಗ ನಮಗೆ ಬೇಸರ ಆಗ್ತದೆ. ನಿಮಗೆ ಎಲ್ಲಿಯಾದರೂ ಹುಚ್ಚು ಹಿಡಿತದ, ಇಲ್ಲದ್ರೆ ನಿಮಗೆ ಹುಚ್ಚು ಹಿಡಿದದ ಗೊತ್ತಾಗುವುದಿಲ್ಲ. ಆದುದರಿಂದ ನಿಮಗೆ ನಾನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನೀವು ಯಾವುದೇ ಧರ್ಮವನ್ನು ಅವಹೇಳನಕಾರಿ ಮಾಡಬೇಡಿ. ನಿಮಗೆ ಎಲ್ಲಿಯಾದರೂ ಕಾಯಿಲೆ ಇದ್ದರೆ, ನಿಮಗೆ ಪ್ರಾರ್ಥನೆ ಬೇಕಾದರೆ ನೀವು ಹೋಗಿ ಪ್ರಾರ್ಥನೆ ಮಾಡಿ. ನಿಮಗೆ ಯಾರು ಪ್ರಾರ್ಥನೆಗೆ ಒತ್ತಾಯಪೂರ್ವಕವಾಗಿ ಅಥವಾ ಬಲಾತ್ಕಾರ ಮಾಡಿ ಕರೆಯುವುದೇ ಇಲ್ಲ. ಯಾವುದೋ ದೇವಸ್ಥಾನಕ್ಕಾಗಲಿ ದರ್ಗಾಗಳಿಗಾಗಿ ನಿಮಗೆ ಪ್ರಾರ್ಥನೆ ಮಾಡಲು ಬನ್ನಿ, ನಿಮಗೆ ಅಲ್ಲಿ ಗುಣ ಆಗ್ತದೆ ಎಂದು ಕರೆಯುವುದಿಲ್ಲ. ನೀವು ಹೋಗುವುದು ನಿಮ್ಮ ಆತ್ಮವಿಶ್ವಾಸದಿಂದ, ನಿಮಗೆ ಗುಣ ಆಗ್ತದೆ ಎಂದು ಹೇಳಿ. ಆದುದರಿಂದ ನೀವು ಇಂಥ ವಿಡಿಯೋಗಳನ್ನು ಮಾಡುವುದನ್ನು ಬಿಡಿ. ನೀವು ಬೇರೆ ಸಾಮಾಜಿಕ ಕಾರ್ಯ ಮಾಡುವಾಗ ನಿಮಗೆ ನಾವು ಬೆಂಬಲಿಸಿದ್ದೇವೆ. ಧಾರ್ಮಿಕ ವಿಷಯಕ್ಕೆ ನೀವು ಕೈ ಹಾಕಿದರೆ ಜಾಗ್ರತೆ. ಯಾವ ಧರ್ಮವನ್ನು ಅವಹೇಳನಕಾರಿ ಮಾಡಬೇಡಿ. ನಿಮ್ಮ ಕಣ್ಣಿನಲ್ಲಿದ್ದ ಸಣ್ಣ ದೊಡ್ಡ ಕಸವನ್ನು ತೆಗೀರಿ. ನಮ್ಮ ಕಣ್ಣಿನಲ್ಲಿದ್ದ ಸಣ್ಣ ಕಸವನ್ನು ತೆಗೆಯಲು ಬರಬೇಡಿ. ಮೊದಲು ನಿಮ್ಮ ಧರ್ಮವನ್ನು ನೋಡಿ, ನಿಮ್ಮ ಧರ್ಮದಲ್ಲಿ ಆಗುವ ವ್ಯವಸ್ಥೆಯನ್ನು ನೋಡಿ. ಆದುದರಿಂದ ಇದೊಂದು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.